ಸಿಜೆ ರಾಯ್ ಕಾನ್ಫಿಡೆನ್ಸ್ ಗ್ರೂಪ್ನ ಮುಖ್ಯಸ್ಥರು ಸಂಸ್ಥಾಪಕರು. ಇದೇ ಸಿಜೆ ರಾಯ್ ಎದೆಗೆ ಗುಂಡನ್ನು ಹೊಡ್ಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗಾದರೆ ಸಿಜೆ ರಾಯ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಸಿಜೆ ರಾಯ್ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಐಟಿ ಅಧಿಕಾರಿಗಳ ಕಿರುಕುಳ ಅಂಥೇಳಿ. ಹಾಗಾಗಿ ಐಟಿ ಅಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇಡೀ ಘಟನೆಗೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಅಶೋಕನಗರ ಪೊಲೀಸರು. ರಾಯ್ ಆತ್ಮಹತ್ಯೆಗೆ ಶರಣಾದಾಗ ಘಟನಾ ಸ್ಥಳದಲ್ಲಿ ಐಟಿ ಅಧಿಕಾರಿಗಳಿದ್ರು. ಐಟಿ ಅಧಿಕಾರಿಗಳ ಪರವಾಗಿ ಓರ್ವ ಅಧಿಕಾರಿಯಿಂದ ಮಾತ್ರ ಹೇಳಿಕೆ ದಾಖಲಾಗಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕಚೇರಿಗೆ ತೆರಳುತ್ತಾರೆ ಉದ್ಯಮಿ ಸಿಜೆ ರಾಯ್. ಬೆಂಗಳೂರಿನ ಲ್ಯಾಗ್ಫೋರ್ಡ್ ರಸ್ತೆಯ ಕಚೇರಿಗೆ ಭೇಟಿಯನ್ನು ಕೊಟ್ಟಿರ್ತಾರೆ ರಾಯ್ ಅವರು. ಈ ವೇಳೆ ತನಿಖೆಗೆ ಸಹಕರಿಸುವಂತೆ ಉದ್ಯಮಿ ರಾಯ್ ಅವರಿಗೆ ಐಟಿ ಕಡೆಯಿಂದ ನೋಟಿಸ್ ಸರ್ವಾಗಿರುತ್ತೆ. ಈ ನೋಟಿಸ್ ಸರ್ವಾಗಿ ಕೆಲವೇ ಕ್ಷಣಗಳಲ್ಲಿ ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನಿನ್ನೆ ಪಬ್ಲಿಕ್ ಟಿವಿ ಜೊತೆಗೆ ಸಿಜೆ ರಾಯ್ ಅವರ ಸಹೋದರ ಸಿಜೆ ಬಾಬು ಕೂಡ ಮಾತನಾಡಿದ್ರು. ಅವ್ರು ಹೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ಐಟಿ ಅಧಿಕಾರಿಗಳ ಕಿರುಕುಳ ಅಂಥೇಳಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕೇರಳದ ಅಧಿಕಾರಿಯೊಬ್ಬರ ಹೆಸರನ್ನು ಉಲ್ಲೇಖಿಸ್ತಾ ಇದ್ದಾರೆ. ಹಾಗಾಗಿ ಆ ಸ್ಥಳದಲ್ಲಿ ಆಗ ಇದ್ದಂತಹ ಐಟಿ ಅಧಿಕಾರಿಗಳ ಹೇಳಿಕೆಯನ್ನು ಪಡೆದುಕೊಳ್ಬೇಕಾಗುತ್ತೆ. ಈಗ ಅಶೋಕನಗರ ಪೊಲೀಸರು ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದು ಐಟಿ ಅಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ಸಿಜೆ ರಾಯ್ ಅವರಿಗೆ ಸಂಬಂಧಪಟ್ಟಂತಹ ಆಫೀಸ್ ಮೇಲೆ ಕಳೆದ 3 ದಿನಗಳಿಂದಲೂ ಕೂಡ ಐಟಿ ರೇಡ್ ಆಗಿತ್ತು. ಅದಾದಮೇಲೆ ಸಿಜೆ ರಾಯ್ಗೆ ಈ ಐಟಿ ರೇಡು, ಇಡಿ ರೇಡು, GST ರೇಡು ಹೊಸದಲ್ಲ, ಆಗಾಗ ಆಗ್ತಾನೇ ಇತ್ತು. ಈಗ ಹೇಳ್ತಾ ಇರುವಂತಹದ್ದು ಐಟಿ ಅಧಿಕಾರಿಗಳ ಕಿರುಕುಳಕ್ಕೇನೆ ಸಿಜೆ ರಾಯ್ ಸೂಸೈಡನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಐಟಿ ನೀಡಿದಂತಹ ನೋಟಿಸ್ಗೆ ಸಹಿಯನ್ನು ಹಾಕಿ ಕ್ಯಾಬಿನ್ಗೆ ತೆರಳಿರ್ತಾರೆ ಸಿಜೆ ರಾಯ್. ಸಿಜೆ ರಾಯ್ ಚೇಂಬರ್ ಪಕ್ಕದ ಕೊಠಡಿಯಲ್ಲಿ ಕಡತಗಳ ಪರಿಶೀಲನೆಯನ್ನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಮಾಡ್ತಿರ್ತಾರೆ. ನಿನ್ನೆ ಇವ್ಯಾವುದೇ ವಿಚಾರಣೆಯನ್ನು ನಡೆಸಿಲ್ಲ ಅಂಥೇಳಿ ಐಟಿ ಅಧಿಕಾರಿಗಳು ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವ ಮುನ್ನವೇ ಆತ್ಮಹತ್ಯೆಯ ಬಗ್ಗೆ ಮಾಹಿತಿ ಐಟಿ ಅಧಿಕಾರಿಗಳಿಗೆ ಹೋಗಿದೆ. ಫೈರಿಂಗ್ ನಡೀತಾ ಇದ್ದಂತೆ ಐಟಿ ಅಧಿಕಾರಿಗಳಿಂದ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಪೊಲೀಸರು ಬರೋದಕ್ಕಿಂತ ಮೊದಲೇನೆ ಸಿಜೆ ರಾಯ್ ಅವರನ್ನ ನಾರಾಯಣ ಹೃದಯಾಲಯಕ್ಕೆ ಶಿಫ್ಟ್ ಮಾಡುವುದಕ್ಕೆ ಪ್ಲಾನ್ ಆಗಿತ್ತು, ಅಥವಾ ಅದನ್ನ ಕರ್ಕೊಂಡು ಹೋಗ್ತಾ ಇದ್ರು. ಮಾರ್ಗ ಮಧ್ಯೆಯೇ ಸಿಜೆ ರಾಯ್ ಆತ್ಮಹತ್ಯೆಯಿಂದಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಅಶೋಕನಗರ ಪೊಲೀಸರ ಲಿಮಿಟ್ಸಿಗೆ ಬರುತ್ತೆ. ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ನಿನ್ನೆ ಸೀಮಂತ್ ಕುಮಾರ್ ಸಿಂಗ್ ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು, ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದರು. ಅದಾದ ಮೇಲೆ ಮಾಹಿತಿಯನ್ನು ಪಡ್ಕೊಂಡು ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಈಗ ನಿಜಕ್ಕೂ ಸಿಜೆ ರಾಯ್ ಕಾನ್ಫಿಡೆನ್ಸ್ ಗ್ರೂಪ್ನ ಸಂಸ್ಥಾಪಕರಾಗಿರುವ ಮುಖ್ಯಸ್ಥರಾಗಿರುವಂತಹ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸಿಜೆ ರಾಯ್ ಅವರು ನಿಜಕ್ಕೂ ಕೂಡ ಐಟಿ ಅಧಿಕಾರಿಗಳ ಕಿರುಕುಳಕ್ಕೇನೆ ಸಾವನ್ನಪ್ಪಿದ್ರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆ. ಹಾಗಾದರೆ ಕೊನೆ ಕ್ಷಣದಲ್ಲಿ ಏನಾಯಿತು ಸಿಜೆ ರಾಯ್ ಅವರಿಗೆ? ಸೂಸೈಡ್ ಮಿಸ್ಟ್ರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಕಾನ್ಫಿಡೆಂಟ್ ಗ್ರೂಪ್ ಇದು ಸಿಜೆ ರಾಯ್ಗೆ ಸಂಬಂಧಪಟ್ಟಂತಹ ಸಂಸ್ಥೆ. ಇದರ ಮೇಲೆ ಕಳೆದ 3 ದಿನಗಳಿಂದ ಐಟಿ ದಾಳಿ ಆಗಿತ್ತು. ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಶುಕ್ರವಾರ ಮಧ್ಯಾಹ್ನ ಅಂದರೆ ನಿನ್ನೆ 12 ಗಂಟೆಗೆ ಮತ್ತೊಮ್ಮೆ ಐಟಿ ಅಧಿಕಾರಿಗಳಿಂದ ದಾಳಿ ಆಗುತ್ತೆ, ರೇಡ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ನ ಅಧಿಕಾರಿಗಳು ಯಾವಾಗ ತೆರಿಗೆ ವಂಚನೆಯ ವಿಚಾರ ಬರುತ್ತೋ ಅಲ್ಲಿ ಐಟಿ ಬರುತ್ತೆ. ದಾಳಿಯ ಮಾಹಿತಿಯನ್ನು ಪಡೆದು ಕಚೇರಿಗೆ ಸಿಜೆ ರಾಯ್ ಅವರು ಬರ್ತಾರೆ. ಸಿಜೆ ರಾಯ್ ಬಂದ ತಕ್ಷಣ ಮಧ್ಯಾಹ್ನ 2 ಗಂಟೆಗೆ ಕಾನ್ಫಿಡೆಂಟ್ ಗ್ರೂಪ್ ಆಫೀಸ್ಗೆ ಸಿಜೆ ರಾಯ್ ಅವರ ಆಗಮನ ಆಗುತ್ತೆ. ಯೂಶಲಿ ಗನ್ಮ್ಯಾನ್ಸ್ಗಳು, ಬಾಡಿಗಾರ್ಡ್ಸ್ಗಳ ಜೊತೆಗೇ ಸಿಜೆ ರಾಯ್ ಇರೋದು. ಅವತ್ತು ಕಚೇರಿಯ ಒಳಗಡೆ ಯಾವುದೇ ಗನ್ಮ್ಯಾನ್ಸು ಬಂದಿಲ್ಲ, ಬಾಡಿಗಾರ್ಡ್ಸು ಕೂಡ ಬಂದಿಲ್ಲ. ಸಿಜೆ ರಾಯ್ ಒಬ್ಬರೇ ಎಂಟ್ರಿ ಆಗ್ತಾರೆ. ಐಟಿ ಅಧಿಕಾರಿಗಳಿಂದ ಸಿಜೆ ರಾಯ್ ಅವರ ತೀವ್ರ ವಿಚಾರಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ವಿಚಾರಣೆ ಮೊದಲ ಮಹಡಿಗೆ ಹಾಜರಾಗೋದಕ್ಕಂತಲೇ ಸಿಜೆ ರಾಯ್ ಅವರು ಬರ್ತಾರೆ. ಐಟಿ ಅಧಿಕಾರಿಗಳನ್ನು ನೋಡೋದಕ್ಕೆ, ವಿಚಾರಣೆಯಲ್ಲಿ ಭಾಗಿಯಾಗೋದಕ್ಕಂತಲೇ ಫಸ್ಟ್ ಫ್ಲೋರ್ಗೆ ಸಿಜೆ ರಾಯ್ ಅವರು ಬರುವಂತಹದ್ದು. ತಾಯಿ ಜೊತೆ ಮಾತನಾಡಬೇಕು ಅಂಥೇಳಿ ಅನುಮತಿಯನ್ನು ಪಡೆದು ಫಸ್ಟ್ ಫ್ಲೋರ್ನಿಂದ ಐಟಿ ಅಧಿಕಾರಿಗಳನ್ನು ಬಿಟ್ಟು ಸಿಜೆ ರಾಯ್ ತೆರಳುತ್ತಾರೆ. ಮೊದಲ ಮಹಡಿಯಲ್ಲಿ ಗನ್ನನ್ನು ಇಟ್ಟಿರ್ತಾರಂತೆ ಸಿಜೆ ರಾಯ್. ಆ ಗನ್ನನ್ನು ಎದೆಗೆ ಇಟ್ಕೊಂಡು ಶೂಟ್ ಮಾಡ್ಕೊಂಡಿರುವಂಥದ್ದು. ಸಂಜೆ 5 ಗಂಟೆಗೆ ಎದೆಗೆ ಗುಂಡನ್ನು ಹೊಡೆದುಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾರೆ.
ನಿಜಕ್ಕೂ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ, ಮತ್ತು ಯಾಕಾಗಿ ಈ ರೀತಿ ಮಾಡಿಕೊಂಡ್ರು ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಕೂಡ IT ಅಧಿಕಾರಿಗಳ ಮಾನಸಿಕ ಕಿರುಕುಳದಿಂದಲೇ. ಖ್ಯಾತ ಉದ್ಯಮಿ, ಝೀರೋದಿಂದ ಹೀರೋ ಆದಂತಹ ಉದ್ಯಮಿ CJ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರ ಅನ್ನೋದು ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಕೂಡ ಚುರುಕುಗೊಂಡಿದೆ. ಯಾವ ಆ್ಯಂಗಲ್ನಲ್ಲಿ ಸಾಗ್ತಾ ಇದೆ? ಕಿರುಕುಳದ ಆರೋಪ ಈಗ CJ ರಾಯ್ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ತನಿಖೆ ಚುರುಕುಗೊಂಡಿದೆ. ಕಾನ್ಫಿಡೆಂಟ್ ಗ್ರೂಪ್ನ MDಗೆ IT ಟಾರ್ಚರ್ ಕೊಟ್ಟಂತಹ ಆರೋಪ. ಈಗಾಗಲೇ CJ ರಾಯ್ ಅವರ ಸಹೋದರ ಬಾಬು ಅವರು ಪಬ್ಲಿಕ್ TV ಜೊತೆಗೆ ಮಾತನಾಡಿದರು. ವಿದೇಶ ಪ್ರವಾಸದಲ್ಲಿದ್ದೇನೆ ಅಂತ ಹೇಳಿದರು. ಅದರ ಜೊತೆಗೆ ಏನಾಯಿತು ಅನ್ನೋದನ್ನು ಕೂಡ ಹೇಳಿದ್ದಾರೆ. CJ ರಾಯ್ ಸಾವಿನ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ನಡೆಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಈ ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಬರಬೇಕಾಗುತ್ತೆ. CJ ರಾಯ್ ಸಾವು ಹೇಗಾಯಿತು, ಯಾಕಾಯಿತು ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಕೇರಳದ IT ಅಧಿಕಾರಿಗಳು ಮಾನಸಿಕ ಕಿರುಕುಳವನ್ನು ಕೊಟ್ರಾ? ಈ ಮಾನಸಿಕ ಕಿರುಕುಳದಿಂದಲೇ CJ ರಾಯ್ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ರಾಜ್ಯ ಸರ್ಕಾರದಿಂದ ಇನ್ವೆಸ್ಟಿಗೇಷನ್ಗೆ ನಿರ್ಧಾರ ಆಗಿದೆ. ದಕ್ಷಿಣ ಭಾರತದಲ್ಲಿಯೇ ಹೆಸರು ಮಾಡಿದಂತಹ ಉದ್ಯಮಿ ಇವರು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ, ಹೊರದೇಶಗಳಲ್ಲೂ ಕೂಡ ಇವರ ಬಿಸ್ನೆಸ್ ಇತ್ತು. ಸಾವಿರಾರು ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, CJ ರಾಯ್ ಐಷಾರಾಮಿಯಾಗಿ ಬದುಕ್ತಾ ಇದ್ರು. ಜೊತೆಗೆ ಸೋಷಿಯಲ್ ಮೀಡಿಯಾ ಗಮನಿಸಿದವರಿಗೆ ಗೊತ್ತು ಅವರ ಬದುಕು ಹೇಗಿತ್ತು, ಅವರ ಬಿಸ್ನೆಸ್ ಹೇಗಿತ್ತು ಅಂಥೇಳಿ. ಅಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂದರೆ ಸಹಜವಾಗಿಯೇ ಅನುಮಾನ, ಪ್ರಶ್ನೆಗಳು ಹಲವು ಹುಟ್ಕೊಳ್ತಾ ಇದೆ. ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಮಾದೇಶ್? ಪ್ರೇಮ್, ಯಾವ ಕಾರಣಕ್ಕಾಗಿ ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅನ್ನುವಂಥ ಮಿಸ್ಟ್ರಿ ಏನಿದೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಈಗ ಅಶೋಕನಗರ ಪೊಲೀಸರು ಮಾಡ್ತಾ ಇದ್ದಾರೆ. 3 ಗಂಟೆ ಸಂದರ್ಭಕ್ಕೆ ಅವರು ಕಚೇರಿಗೆ ಹೋಗ್ತಾರೆ. ಕಚೇರಿಗೆ ಹೋದ ಕೂಡಲೇ IT ಅಧಿಕಾರಿಗಳು ನೋಟಿಸ್ ಏನಿರುತ್ತೆ ನೋಟಿಸ್ಗೆ ಸಹಿಯನ್ನು ಮಾಡಿಸ್ಕೋತಾರೆ. ವಿಚಾರಣೆಯ ನೋಟಿಸನ್ನು, ಸರ್ಚ್ ವಾರೆಂಟ್ ಅಂತ ಅಂದಿರ್ತಾರೆ, ಅದಕ್ಕೆ ಸಹಿಯನ್ನು ಪಡೆದುಕೊಳ್ತಾರೆ. ಸಹಿ ಪಡೆದುಕೊಂಡ ನಂತರ ಇವರ ವಿಚಾರಣೆ ಏನು ಮಾಡೋದಿಲ್ಲ IT ಅಧಿಕಾರಿಗಳು. ಒಂದು 10 ನಿಮಿಷ ನಾನು ನಮ್ಮ ತಾಯಿಯ ಜೊತೆಗೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಅವರು ಅವರ ಚೇಂಬರ್ಗೆ ಹೋಗ್ತಾರೆ. ಚೇಂಬರ್ಗೆ ಹೋಗಿ ಕೇವಲ ಒಂದು 7-8 ನಿಮಿಷಗಳಲ್ಲೇ ಈ ಅಂದರೆ ಗನ್ನಿನ ಶಬ್ದ ಕೇಳುತ್ತೆ. ಕೂಡಲೇ ಸಿಬ್ಬಂದಿಗಳೆಲ್ಲರೂ ಕೂಡ ಓಡಿ ಹೋಗಿ ಅಲ್ಲಿ ನೋಡ್ತಾರೆ. ಬಾಗಿಲು ಲಾಕ್ ಆಗಿರುತ್ತೆ. ನಂತರ ಬಾಗಿಲನ್ನು ಹೊಡೆದು ಅವರನ್ನು ಆಸ್ಪತ್ರೆಗೆ ಕರೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅಲ್ಲೇ ಪಲ್ಸು ಇರಲಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಸಿಬ್ಬಂದಿಗಳು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಇನ್ನು ಜೋಸೆಫ್ ಏನಿದ್ದಾರೆ MD, ಅವರು ಕೊಟ್ಟಂಥ ದೂರಿನಲ್ಲಿ ಇವರ ಅಂದರೆ IT ಅಧಿಕಾರಿಗಳ ಕಿರುಕುಳ ಅನ್ನುವಂಥದ್ದನ್ನು ಎಲ್ಲೂ ಮೆನ್ಷನ್ ಮಾಡಿಲ್ಲ. IT ಅಧಿಕಾರಿಗಳು ವಿಚಾರಣೆಯ ಸಂದರ್ಭದಲ್ಲಿ ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅನ್ನುವಂಥ ಮಾಹಿತಿಯನ್ನು ಅವರು ನೀಡಿರುವಂಥದ್ದು ದೂರಿನಲ್ಲಿ. ಅದರಿಂದಾಗಿ ಯಾವ ಕಾರಣ ಅನ್ನುವಂಥದ್ದು ಅಂದರೆ ಅವರು ಏನಾದರೂ ಬೇರೆ ಯಾರಿಗಾದರೂ ಕರೆ ಮಾಡಿದ್ರಾ, ಯಾರಿಗಾದರೂ ಮೆಸೇಜ್ ಮಾಡಿದ್ರಾ, ಈ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. FSL ವರದಿಯಲ್ಲಿ ಮೊಬೈಲಿಂದ ಯಾರಿಗಾದರೂ ಬೇರೆಯವ್ರಿಗೆ ಕರೆ ಹೋಗಿತ್ತಾ ಅಥವಾ ಮೆಸೇಜನ್ನು ಮಾಡಿದ್ರೆ ಈ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಪ್ರಯತ್ನವನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಏನು ಕಾರಣ ಇರ್ಬೋದು ಅಂದರೆ IT ಅಧಿಕಾರಿಗಳ ಕಿರುಕುಳ ಇತ್ತ ಅನ್ನುವಂಥ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬ IT ಅಧಿಕಾರಿಯಿಂದ ಅಷ್ಟೇ ಮಾಹಿತಿಯನ್ನು ನಿನ್ನೆ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿ ಏನೆಲ್ಲ IT ಅಧಿಕಾರಿಗಳು ಬಂದಿದ್ರು ಎಲ್ಲರ ಬಳಿಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಿಲ್ಲ, ತನಿಖೆಯನ್ನು ಮಾಡಿಲ್ಲ ಅನ್ನುವಂಥದ್ದು. ಒಬ್ಬರ ಬಳಿ ಮಾಹಿತಿಯನ್ನು ಪಡೆದಿದ್ದಾರೆ ಅಷ್ಟೇ ಅನ್ನುವಂಥದ್ದು. ಹಾಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ತನಿಖೆ ನಡೀತಾ ಇದೆ. ಯಾವ ಕಾರಣ ಅನ್ನುವಂಥದ್ದು ಒಂದು ಕಚೇರಿ ಅಂದರೆ ಅವರ ಒಂದು ಚೇಂಬರ್ನಲ್ಲಿ ಮಾತ್ರ ಏನು ಸರ್ಚ್ ಮಾಡ್ತಾ ಇದ್ರು IT ಅಧಿಕಾರಿಗಳು. ಆದರೆ ಇವರನ್ನು ಕೇವಲ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಮಾಹಿತಿಯನ್ನು ನೀಡಿದ್ರು ಅನ್ನುವಂಥದ್ದು. ಇವರು ಸಹಿ ಹಾಕಿದ ಕೂಡಲೇ ಅವರ ಚೇಂಬರ್ಗೆ ಹೋಗಿ ಈ ರೀತಿಯಾಗಿ ಗನ್ನನ್ನು ತೆಗೆದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಇದಕ್ಕೆ ಅವರ ಕಿರುಕುಳ ಇತ್ತ, ಯಾರಾದರೂ ಅಧಿಕಾರಿಗಳು ಕಿರುಕುಳ ಕೊಟ್ಟಿದ್ರೆ ಆ ಬಗ್ಗೆ ಮಾಹಿತಿ ಹೊರಬರಬೇಕಾಗಿದೆ, ತನಿಖೆ ನಡೀಬೇಕಾಗಿದೆ. ಈಗ ಕುಟುಂಬಸ್ಥರು ಕೂಡ ಹೇಳ್ತಾ ಇರುವಂಥದ್ದು ಏನು ಸಾವಿಗೆ ಕಾರಣ, ನಿಖರವಾದಂಥ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗ ಅಸಹಜ ಸಾವು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಅಶೋಕನಗರ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.